ಅದು ಒಂದು 3 ಮೂಲೆಯ ಹಳ್ಳಿ. ಹೆಸರು ಭೂದೇವಿ ಹಳ್ಳಿ. ಹೆಸರಿಗೆ ತಕ್ಕ ಹಾಗೆ ಆ ಊರಿನವರೆಲ್ಲ ಭೂದೇವಿಯನ್ನೇ ನಂಬಿಕೊಂಡು ವ್ಯವಸಾಯ ಮಾಡಿಕೊಳ್ಳುತ್ತಾ ಎಂತಹ ತೊಂದರೆಯೂ ಇಲ್ಲದೆ ಇದ್ದುದರಲ್ಲಿಯೇ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ. ಆ ಊರಿಗೆ ಹಿಡಿದ ಅದೃಷ್ಟ ಸರ್ಪಂಚ್ ಆಗಿರುವ ಶಾರದಾ ಆದರೆ ದುರದೃಷ್ಟ ಮಾತ್ರ ಬಹಳ ದುಡ್ಡಿರುವ ಭೂಷಣ್. ಊರಿಗಾಗಿ ಶಾರದಾ ಮಾಡುವ ಒಳ್ಳೆ ಕೆಲಸಗಳನ್ನು ನೋಡಿ ಸಹಿಸಲಾರದೆ ಹೋಗುವನು ಭೂಷಣ್. ಹೇಗಾದರೂ ಶಾರದಳನ್ನು ಸರ್ಪಂಚ್ ಪದವಿಯಿಂದ ತೊಲಗಿಸಬೇಕು ಎಂದು ಎಂತಹ ಕಿರಾತಕವಾದ ಕೆಲಸ ಮಾಡಲಿಕ್ಕಾದರೂ ಸಿದ್ಧವಾಗಿದ್ದನು. ದಿನಗಳು, ತಿಂಗಳು, ವರ್ಷಗಳು ಕಳೆಯುತ್ತಿದ್ದ ಹಾಗೆ ತಿರುಗಿ ಸರ್ಪಂಚ್ ಚುನಾವಣೆ ಬಂದೇ ಬರುತ್ತದೆ. ಊರಿನವರೆಲ್ಲ ದುಃಖದಿಂದ ಸರ್ಪಂಚ್ ಆಗಿರುವ ಶಾರದಳ ಮನೆಗೆ ಬರುತ್ತಾರೆ. ದಿಗಿಲಿನಿಂದ ಇರುವವರ ಮುಖಗಳನ್ನು ನೋಡಿದ ಶಾರದಾ, ಇದೇನಿದು, ಯಾವತ್ತೂ ನನ್ನ ಮನೆಗೆ ಬಂದ್ರು ನಗುತ್ತಾ ಬರುವ ಊರಿನವರೆಲ್ಲ ಈ ದಿನ ಹೀಗೆ ದುಃಖದಿಂದ ದಿಗಿಲಿನ ಮುಖದಿಂದ ಬಂದಿದ್ದಾರೆ, ಕಾರಣವೇನೋ? ಮತ್ತೆ ಸರ್ಪಂಚ್ ಚುನಾವಣೆ ಬರ್ತಾ ಇದೆ ಅಲ್ಲ ಚಿಕ್ಕಮ್ಮ? ಹೌದು ಕೃಷ್ಣವೇಣಿ, ಚುನಾವಣೆ ಬರೋದು ಒಳ್ಳೇದೇ ಅಲ್ವಾ? ಏನು ಒಳ್ಳೇದು ಏನೋ ದೊಡ್ಡಮ್ಮ, ಈ ಸಲ ಚುನಾವಣೆಯಲ್ಲಿ ಆ ಭೂಷಣ್ ಕೂಡ ಸ್ಪರ್ಧೆ ಮಾಡ್ತಾನೆ ಅಂತ ಊರೆಲ್ಲ ಕೋಳಿ ಕೂಗ್ತಾ ಇದೆ. ಸ್ಪರ್ಧೆ ಮಾಡೋದು ಅನ್ನೋದು ಪ್ರತಿಯೊಬ್ಬರ ಹಕ್ಕು ಸರಸ್ವತಿ. ಭೂಷಣ್ ಆದ್ರೂ, ನೀನಾದ್ರೂ, ನನ್ನ ಸೊಸೆ ಅನಾಮಿಕಾ ಆದ್ರೂ, ಬೆರಣಿ ಮಾಡ್ಕೊಂಡು ಬದುಕುವ ಪಾರ್ವತಿ ಆದ್ರೂ, ಯಾರಾದ್ರೂ ಅದರಲ್ಲಿ ತಪ್ಪೇನೂ ಇಲ್ಲ. ಶಾರದಮ್ಮ ತಾಯಿ, ದೊಡ್ಡವನಾಗಿ ನಾನೊಂದು ಮಾತು ಹೇಳ್ತೀನಿ, ಇಲ್ಲ ಅನ್ನಲ್ವಲ್ಲ? ಅಯ್ಯೋ ದೊಡ್ಡಯ್ಯ, ನೀವು ಎಲ್ಲರಿಗಿಂತ ದೊಡ್ಡವರು. ನೀವೇನು ಹೇಳಿದ್ರು ಎಲ್ಲ ವಿಧದಿಂದ ಆಲೋಚಿಸೇ ಹೇಳ್ತೀರಿ. ಹೇಳಿ ದೊಡ್ಡಯ್ಯ, ನೀವು ಹೇಳಿದ ಮೇಲೆ ನಾನು ಇಲ್ಲ ಅಂತೀನಾ? ನೀವು ಹೇಳಿದ ಹಾಗೆ ಮಾಡ್ತೀನಿ. ಏನೋ ಹೇಳಿ. ನಮ್ಮ ಜೊತೆ ನೀವು ಕೂಡ ಆ ಭೂಷಣ್ ಅವರ ಮನೆಗೆ ಬನ್ನಿ ತಾಯಿ ಎಂದು ಗೋವಿಂದಯ್ಯ ಹೇಳುತ್ತಲೇ ಊರಿನವರೆಲ್ಲ ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಗೋವಿಂದಯ್ಯನನ್ನು ನೋಡುತ್ತಾರೆ. ಶಾರದಾ ಏನೂ ಅರ್ಥವಾಗದ ಹಾಗೆ, ಭೂಷಣ್ ಅವನ ಮನೆಗ? ಯಾಕೆ ದೊಡ್ಡಯ್ಯ ಎಂದು ಕೇಳುತ್ತಾಳೆ. ಆಗ ತಕ್ಷಣ ಕೃಷ್ಣವೇಣಿ, ಸರಸ್ವತಿ ಕೂಡ ಕೇಳುತ್ತಾರೆ, ಹೌದು ದೊಡ್ಡಯ್ಯ, ಶಾರದಾ ಚಿಕ್ಕಿಗೆ ಆ ಭೂಷಣ್ ಮನೆಗೆ ಯಾಕೆ ಹೋಗ್ಬೇಕು? ಹೇಳು ದೊಡ್ಡಯ್ಯ, ಯಾಕೆ ಶಾರದಾ ದೊಡ್ಡಮ್ಮನ ಆ ಭೂಷಣ್ ಮನೆಗೆ ಬರಬೇಕು ಅಂತ ತಾವು ಕೇಳ್ತಾ ಇದ್ದೀರಾ? ನನ್ಗೆ ಅರ್ಥವಾಗ್ತಾ ಇಲ್ಲ. ಮೊದಲೇ ಅವರಿಬ್ಬರಿಗೂ ಆಗೋದಿಲ್ಲ ವಿಷಯ ನನಗೆ ಗೊತ್ತಿಲ್ವ ತಾಯಿ? ಮೊದಲು ಯಾರು ಏನು ಕೋಪ ಮಾಡಿಕೊಳ್ಳದೆ ನಾನು ಹೇಳುವುದನ್ನ ಜಾಗ್ರತೆಯಿಂದ ಕೇಳಿ ಎಂದು ಆ ದೊಡ್ಡಯ್ಯ ಹೇಳುತ್ತಾ ಇರುವಾಗ ಮನೆಯೊಳಗಿಂದ ಅನಾಮಿಕಾ ಹೊರಗೆ ಬರುತ್ತಾಳೆ. ಅತ್ತೆ, ಈ ದೊಡ್ಡಯ್ಯ ನಿಮ್ಮನ್ನ ಭೂಷಣ್ ಅವನ ಮನೆಗೆ ಯಾಕೆ ಕರಿತಾ ಇದ್ದಾನೆ ಅಂತ ನಾನು ಹೇಳಲಾ? ನಿನಗೆ ಅರ್ಥವಾದ್ರೆ ಹೇಳು ಸೊಸೆ. ನಿಮ್ಮನ್ನ ಕರೆದುಕೊಂಡು ಆ ಭೂಷಣ್ ಮನೆಗೆ ಹೋಗಿ ನಾವೆಲ್ಲ ಈ ಸಲ ಕೂಡ ಏಕಗ್ರೀವವಾಗಿ ಶಾರದಮ್ಮನವರನ್ನೇ ಸರ್ಪಂಚ್ ಆಗಿ ಆಯ್ಕೆ ಮಾಡ್ಕೊತಾ ಇದ್ದೀವಿ. ತಾವು ಸ್ಪರ್ಧೆ ಮಾಡದೆ ತಪ್ಕೊಳ್ಳಿ ಅಂತ ಹೇಳೋದಕ್ಕೆ ಅಲ್ವಾ ದೊಡ್ಡಯ್ಯ? ಹೌದು ತಾಯಿ, ಈ ದೊಡ್ಡಯ್ಯನ ಮನಸ್ಸನ್ನು ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಎಂದು ಹೇಳಿದ್ದರಿಂದ ಊರಿನವರೆಲ್ಲ ಸಂತೋಷ ಪಡುತ್ತಾರೆ. ಶಾರದಳನ್ನು ಕರೆದುಕೊಂಡು ಭೂಷಣನ ಮನೆಗೆ ಬರುತ್ತಾರೆ. ಭೂಷಣ್ ಊರಿನವರ ಜೊತೆ ಬಂದ ಶಾರದಳ ಕಡೆ ನೋಡುತ್ತಾನೆ. ಸರ್ಪಂಚ್ ಶಾರದಾ ಅವರನ್ನು ಕರ್ಕೊಂಡು ಊರಿನವರೆಲ್ಲ ನನ್ನ ಮನೆಗೆ ಬಂದಿದ್ದೀರಾ ಅಂದ್ರೆ ವಿಷಯವೇನೋ ನಾನು ಅರ್ಥ ಮಾಡ್ಕೊಂಡೆ. ಯಾರು ಎಷ್ಟು ಹೇಳಿದ್ರು ಸರಿ, ನಾನು ಈ ಸಲ ಚುನಾವಣೆಯಿಂದ ತಪ್ಕೊಳ್ಳೋದಿಲ್ಲ. ಖಚಿತವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಇನ್ನು ಹೋಗ್ಬಹುದು. ಅದೆಲ್ಲ ಭೂಷಣ್ ಬಾಬು, ಶಾರದಮ್ಮ ತಾಯಿ ಊರಿಗೆ ಎಷ್ಟೋ ಒಳ್ಳೇದು ಮಾಡಿದ್ದಾಳೆ. ಅದಕ್ಕೂ ಮೊದಲು ತಾವು ಇದ್ದಾಗ ಮಾಡಲಾರದ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಊರಿನ ಮಧ್ಯದಲ್ಲಿ ನೀರಿಗಾಗಿ ಟ್ಯಾಂಕ್ ಕಟ್ಟಿಸಿದ್ದಾಳೆ. ನೀರಿನ ಸಮಸ್ಯೆಯನ್ನು ತೀರಿಸಿದ್ದಾಳೆ. ಸ್ಕೂಲ್ ಕಟ್ಟಿಸಿ ಮಕ್ಕಳಿಗೆ ಓದು ಹೇಳಿಸ್ತಾ ಇದ್ದಾಳೆ. ಪಂಚಾಯಿತಿ ಆಫೀಸ್ ಕಟ್ಟಿಸಿದ್ದಾಳೆ. ಹೀಗೆ ಹೇಳ್ಕೊಂಡು ಹೋದ್ರೆ ಬಹಳನೇ ಇದೆ. ಒಳ್ಳೆ ಕೆಲಸ ಮಾಡಿದ್ದಾಳೆ ದೊಡ್ಡಯ್ಯ. ರೋಡ್ ಹಾಕ್ಸಿದ್ದು, ಬಸ್ ತಗೊಂಡ್ಬಂದಿದ್ದು, ಈ ಊರು ಹಳ್ಳಿಯಾದರೂ ಎಲ್ಲ ವಸತಿಗಳು ಇರುವ ಕಲ್ಪತರುವನ್ನು ಮಾಡಿದ್ದಾಳೆ. ಶಾರದಾ ಅವರೇ ಇದೆಲ್ಲ ಮಾಡಿದ್ದಾರೆ, ನಾನು ಇಲ್ಲ ಅಂತ ಇಲ್ವಲ್ಲ. ಅದಕ್ಕೆ ಸ್ವಾಮಿ, ಈ ಸಲ ಕೂಡ ಶಾರದಾ ಚಿಕ್ಕಮ್ಮನೆ ಸರ್ಪಂಚಾಗಿ ಆಯ್ಕೆ ಮಾಡೋಣ. ಮತ್ತಷ್ಟು ಒಳ್ಳೆ ಕೆಲಸ ಮಾಡ್ತಾಳಲ್ಲ, ನಮ್ಮೂರಿಗೆ ಎಷ್ಟೋ ಒಳ್ಳೇದಾಗತ್ತೆ. ಓಹೋ ಕೃಷ್ಣವೇಣಿ, ನೀನು ಕೂಡ ನನ್ನ ಜೊತೆ ಮಾತಾಡುವ ಸಾಹಸ ಮಾಡ್ತಾ ಇದೀಯ ಅಂದ್ರೆ ನಿನ್ನನ್ನ ಮನಸಾರೆ ಮೆಚ್ಕೋಬೇಕು. ಯಾರು ಏನ್ ಹೇಳಿದ್ರು ಸರಿ, ಈ ಸಲ ನಡೆಯುವ ಸರ್ಪಂಚ್ ಚುನಾವಣೆಯಿಂದ ನಾನು ತಪ್ಪಿಸಿಕೊಳ್ಳುವ ಪ್ರಸಂಗವೇ ಇಲ್ಲ. ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ. ನೀವೇ ಗೆಲ್ಲಿಸ್ತೀರಾ. ಇನ್ನು ಹೋಗ್ಬನ್ನಿ ಎಂದು ಭೂಷಣ್ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ. ಎಲ್ಲರೂ ದಿಗಿಲಿನಿಂದ ಇರುವುದನ್ನು ನೋಡಿದ ಅನಾಮಿಕಾ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಓಟಿನ ಹಕ್ಕು ನಮ್ಮ ಕೈಯಲ್ಲೇ ಇದೆ. ನಮಗಿಂತ ಚಿಕ್ಕವರಿಗೆ ನಾವು ನಮ್ಮ ಓಟ್ ಹಾಕೊಂಡು ಗೆಲ್ಲಿಸೋಣ ಎಂದು ಹೇಳುತ್ತಾಳೆ. ಊರಿನವರಿಗೆ ಅದು ಕೂಡ ವಾಸ್ತವವೇ ಎಂದು ಅನಿಸುತ್ತದೆ. ದಿನ ಕಳೆಯುತ್ತಿದ್ದ ಹಾಗೆ ಊರಿನಲ್ಲಿ ಶಾರದಾ ಭೂಷಣ್ ಅವರ ಪ್ರಚಾರ ಜೋರಾಗಿ ನಡೀತಾ ಇರುತ್ತೆ. ಊರಿನವರು ಓಟ್ ಹಾಕುತ್ತಾರೆ. ಫಲಿತವಾಗಿ ಭೂಷಣ್ ಗೆಲ್ಲುತ್ತಾನೆ.
ನಂಬಿದ ಶಾರದಾ ಸೋತು ಹೋಗುತ್ತಾಳೆ. ಆದರೂ ಸರಿ, ಶಾರದಾ ದುಃಖ ಪಡಲಿಲ್ಲ. ಊರಿನವರು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಾರೆ. ಇನ್ನು ವಿಜಯ ಗರ್ವದಿಂದ ಬ್ಯಾಂಡ್ ಮೇಳದಿಂದ ಭೂಷಣ್ ಶಾರದಳ ಮನೆಗೆ ಬರುತ್ತಾನೆ. ಊರಿನವರೆಲ್ಲ ಮೌನವಾಗಿ ತಲೆ ತಗ್ಗಿಸುತ್ತಾರೆ. ಈಗ ಏನಂತೀಯ ಶಾರದಮ್ಮ? ಅಭಿನಂದನೆಗಳು ಭೂಷಣ್ ಅವರೇ. ಯಾರು ಗೆದ್ರು ಊರಿಗೆ ಒಳ್ಳೇದೇ ಆಗ್ಬೇಕು, ಎಲ್ರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾವು ಕೂಡ ಇರ್ಬೇಕು. ನಿಜಕ್ಕೂ ಊರು ಒಳ್ಳೇದಾಗೋದು ಅನ್ನೋದು ಹೇಗಿರುತ್ತೋ ನಾನು ತೋರಿಸ್ತೀನಿ ಎಂದು ಹೊರಟು ಹೋಗುತ್ತಾನೆ ಭೂಷಣ್. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರು ಶಾರದಾ ಅನಾಮಿಕರ ಜೊತೆ ಸೇರಿ ಊರಿನವರು ವ್ಯವಸಾಯ ಮಾಡಿಕೊಳ್ಳುತ್ತಾ ಇರುತ್ತಾರೆ. ದುಡ್ಡಿನ ಹುಚ್ಚಿರುವ ಭೂಷಣ್ ಊರಿನ ಒಳ್ಳೆಯದಕ್ಕೆಗೆ ಬರುತ್ತಿರುವ ನಿಧಿಯನ್ನು ಸ್ವಾಹ ಮಾಡುತ್ತಾ ಊರನ್ನು ಹಚ್ಚಿಕೊಳ್ಳುವುದನ್ನು ಬಿಡುತ್ತಾನೆ. ಒಂದು ವರ್ಷದಲ್ಲಿ ಊರೆಲ್ಲ ಬರ ಪ್ರಾಂತವಾಗಿ ಬದಲಾಗಿ ಹೋಗುತ್ತದೆ. ಒಂದು ರಾತ್ರಿ ವೇಳೆ ನಿದ್ರೆ ಬಾರದೆ ಹಿತ್ತಲಿನಲ್ಲಿ ಒಂಟಿಯಾಗಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಅನಾಮಿಕ ಬರ್ತಾಳೆ. ಯಾವುದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರತ್ತೆ? ಮುಂಬರುವ ಗಣತಂತ್ರ ದಿನೋತ್ಸವದ ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಸೊಸೆ. ನಾವೇನಕ್ಕೆ ಆಲೋಚಿಸಬೇಕು? ಸರ್ಪಂಚ್ ಭೂಷಣ್ ಇದ್ದಾನಲ್ಲ, ಎಲ್ಲ ಅವನೇ ನೋಡ್ಕೋತಾನೆ ಬಿಡಿ. ಏನ್ ನೋಡ್ಕೋತಾನೆ ಸೊಸೆ? ಸರ್ಪಂಚ್ ಆಗಿ ಗೆದ್ರು ಊರನ್ನ ನೋಡ್ಕೊಳ್ಳೋದು ಸಾಲದ ಹೇಳು? ನಾನು ಸರ್ಪಂಚ್ ಆಗಿರುವಾಗ ಊರ್ ಹೇಗಿರ್ತಾ ಇತ್ತು? ಹಸುರಿನ ಮರದಿಂದ, ಗುಂಡಿ ಇಲ್ಲದ ರೋಡಿನಿಂದ, ಕರೆಂಟ್ ಇಲ್ಲದ ವಿದ್ಯುತ್ತಿಂದ ಯಾವ ಸಮಸ್ಯೆಯೂ ಇಲ್ಲದೆ ನಗುತ್ತಾ ಸಂತೋಷವಾಗಿತ್ತು. ಮತ್ತೆ ಈಗ ಹೇಗಿದೆ ಸೊಸೆ? ಎಲ್ಲ ನಾಶನ ವಿನಾಶನ. ಹಸಿರಿನ ವ್ಯವಸ್ಥೆಗಾಗಿ ಹಾಕಿದ ಗಿಡಗಳಿಗೆ ನೀರ್ ಹಾಕ್ತಾ ಇಲ್ಲ, ಅದರಿಂದ ಎಲ್ಲ ಒಣಗಿ ಹೋಗಿದೆ. ಬೆಳೆದ ಮರಗಳನ್ನೇ ಕಡಿದು ಸೌದೆಯಾಗಿ ಮಾರಾಟ ಮಾಡ್ಕೋತಾ ಇದ್ದಾರೆ. ರೋಡೆಲ್ಲ ಗುಂಡಿಗಳು, ಕರೆಂಟ್ ಸಮಸ್ಯೆ, ಓದಿನ ಸಮಸ್ಯೆ, ಹೀಗೆ ಹೇಳ್ಕೊಂತ ಹೋದ್ರೆ ಎಷ್ಟೋ ಸಮಸ್ಯೆಗಳಿದ್ದಾವೆ ಅತ್ತೆ. ಮತ್ತೆ ಇಂತಹ ಸಮಸ್ಯೆಗಳಲ್ಲಿ ರಿಪಬ್ಲಿಕ್ ಡೇನ ಹೇಗೆ ನಡೆಸ್ತಾನೆ ಹೇಳು? ಅದು ನಾವು ಅಂದ್ಕೊಂಡ್ರೆ ಹೇಗೆ ಅತ್ತೆ? ಪ್ರತಿ ಊರಿನಲ್ಲೂ ರಿಪಬ್ಲಿಕ್ ಡೇನ ಘನವಾಗಿ ನಡೆಸಬೇಕು ಅಂತ ಸರ್ಕಾರ ಭಾವಿಸುತ್ತಾ ಉತ್ತಮ ದೇಶಭಕ್ತಿಯನ್ನು ತೋರಿಸಿದ ಊರಿಗೆ ಹೆಚ್ಚಾಗಿ ಪ್ರತ್ಯೇಕ ನಿಧಿಯನ್ನು ಕೊಡುವುದೇ ಅಲ್ಲದೆ ಅದಕ್ಕೆ ಕಾರಣವಾದವರನ್ನು ಪ್ರತ್ಯೇಕ ಬಹುಮಾನವನ್ನು ಕೂಡ ಕೊಡ್ತೀವಿ ಅಂತ ಪ್ರಕಟಿಸಿದ್ದಾರೆ ಅಲ್ಲ. ಅದಕ್ಕಾಗಿ ಆದ್ರೂ ಭೂಷಣ್ ರಿಪಬ್ಲಿಕ್ ಡೇನ ಆಚರಿಸ್ತಾನೆ ಬಿಡಿ. ನೀನು ಹೇಳಿದ್ದು ಕೂಡ ನಡೆಯುವ ಅವಕಾಶವಿದೆ ಸೊಸೆ. ಆದರೆ ನಾಳೆ ಊರೆಲ್ಲ ಸೇರಿ ಭೂಷಣ್ ಮನೆಗೆ ಹೋಗಿ ಕೇಳೋಣ. ಸರಿ ಅತ್ತೆ, ಇನ್ನು ಬನ್ನಿ ಮಲಗೋಣ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ. ಇನ್ನು ಆ ದಿನ ಕಳೆಯುತ್ತದೆ. ಮಾರನೇ ದಿನ ಊರಿನವರೆಲ್ಲ ಸೇರಿ ಭೂಷಣ್ ಮನೆಗೆ ಬರುತ್ತಾರೆ. ಏನು ಶಾರದಮ್ಮ, ಊರಿನವರನ್ನ ಕರ್ಕೊಂಡು ಹೀಗೆ ಬಂದೆ? ನಮ್ಮತ್ತೆನ ಊರಿನವರೆಲ್ಲ ಸೇರಿ ಕರ್ಕೊಂಡ್ ಬಂದಿದ್ದಾರೆ. ಏನಕ್ಕೋ? ಭೂಷಣ್ ಅವರೇ, 2 ದಿನದಲ್ಲಿ ದೇಶವೆಲ್ಲ ನಡೆಯುವ ರಿಪಬ್ಲಿಕ್ ಡೇ ಬರುತ್ತೆ. ಪಂಚಾಯತಿ ಆಫೀಸು ಹಾಳಾಗಿ ಹೋಗಿದೆ, ಸ್ಕೂಲ್ ನೋಡಿದ್ರೆ ಮೂಲೆಯಲ್ಲಿ ಬಿದ್ದೋಗಿದೆ. ಅಂದ್ರೆ ನನ್ನನ್ನೇನ್ ಮಾಡು ಅಂತೀರಾ? ಅದೇ ರೀ, ಆ 2ರಲ್ಲಿ ಯಾವುದೋ ಒಂದು ಚೆನ್ನಾಗಿ ಮಾಡಿಸಿ ಊರೆಲ್ಲ ದೇಶಭಕ್ತಿ ಹಬ್ಬವನ್ನ ನಡೆಸ್ಕೊಳ್ಳೋಣ. ಈಗ ಖಜಾನೆ ಎಲ್ಲ ಖಾಲಿಯಾಗಿದೆ, ಆದ್ರೂ ದೇಶಭಕ್ತಿ ಹಬ್ಬನ ದೇಶದಲ್ಲೆಲ್ಲ ನಡೆಸ್ತಾ ಇದ್ದಾರಲ್ಲ, ನಾವೊಬ್ರು ನಡೆಸದೇ ಇದ್ರೆ ಏನೂ ಆಗೋದಿಲ್ಲ. ಹೋಗಿ ದೇಶಭಕ್ತಿ ಹಬ್ಬ ಅಂತ ಗುಂಪು ಕಟ್ಕೊಂಡು ಬಂದ್ರು ಎಲ್ರು ಎಂದು ಭೂಷಣ್ ಮನೆಯೊಳಗೆ ಹೊರಟು ಹೋಗುತ್ತಾನೆ. ಎಲ್ಲರೂ ಸೇರಿ ಶಾರದಾ ಅವರ ಮನೆಯ ಹೊರಗೆ ಮಂಚದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ. ಆಗ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ತುಂಬಾ ಆಲೋಚನೆ ಮಾಡಿ, ಇಲ್ಲಿ ನೋಡಿ, ಈಗಲೇ ನನಗೊಂದು ಆಲೋಚನೆ ಬಂದಿದೆ. ದೇಶವೆಲ್ಲವೂ ಗರ್ವದಿಂದ ನಡೆಸಿಕೊಳ್ಳುವ ದೇಶಭಕ್ತಿಯ ಹಬ್ಬವನ್ನು ನಾವು ಮಾಡದೇ ಇರುವುದು ಅಷ್ಟು ಒಳ್ಳೆಯದಲ್ಲ. ನಮಗೆ ಇದ್ದುದರಲ್ಲೇ ನಡೆಸಿಕೊಳ್ಳೋಣ. ಹೇಗೆ ಶಾರದಾ ತಾಯಿ? ದೊಡ್ಡಯ್ಯ, ಆ ದಿನ ಮನೆಯ ಮುಂದೆ ಸಗಣಿ ನೀರು ಹಾಕಿ ಮನೆಯ ಮುಂದೆ ಗುರುತಿರುವ ಬಾವುಟದ ರಂಗೋಲಿ ಹಾಕೋಣ. ಯಾರು ತುಳಿಯದ ಹಾಗೆ ನೋಡ್ಕೊಳ್ಳೋಣ. ನಡೆಯುವವರಿಗೆ ದಾರಿ ಕೊಡೋಣ. ಮನೆಯ ಮುಂದೆ ಪ್ರತಿಯೊಬ್ಬರು ಪಟಪಟ ಅನ್ನುವ ಬಾವುಟವನ್ನು ಹಾರಿಸೋಣ ಎಂದು ಅನಾಮಿಕಾ ಹೇಳುತ್ತಲೇ ಊರಿನವರೆಲ್ಲ ಸಂತೋಷ ಪಡುತ್ತಾರೆ. ಮತ್ತೆ ಧ್ವಜಾರೋಹಣ ಎಲ್ಲಿ ಮಾಡೋಣ ಶಾರದಾ ತಾಯಿ? ನಮ್ಮನೆ ಮುಂದೆ ಕೃಷ್ಣವೇಣಿ, ಮನೆಯ ಮುಂದೆ ಒಂದು ಕಂಬವನ್ನು ನಡೆಸುತ್ತೀನಿ. ಆ ದಿನ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ನಮ್ಮನೆಗೆ ಬಂದ್ಬಿಡಿ, ಧ್ವಜಾರೋಹಣ ಮಾಡಿ ಪಾಯಸ ಕುಡಿಯೋಣ ಎಂದು ಹೇಳುತ್ತಲೇ ಊರಿನವರೆಲ್ಲ ಸಂಭ್ರಮದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ದಿನ ಕಳೆಯುತ್ತದೆ. ಇನ್ನು ಆ ದಿನ ರಿಪಬ್ಲಿಕ್ ಡೇ. ಎಲ್ಲರೂ ಬೆಳಿಗ್ಗೆನೆ ಎದ್ದು ಮನೆಯ ಮುಂದೆ ನೀರು ಚೆಲ್ಲಿ ಬಾವುಟದ ರಂಗೋಲಿ ಹಾಕುತ್ತಾರೆ. ಮನೆಗೊಂದು ಬಾವುಟ ಕಟ್ಟುತ್ತಾರೆ. ಎಲ್ಲರೂ ಸೇರಿ ಶಾರದಾಳ ಮನೆಗೆ ಬರುತ್ತಾರೆ. ಅತ್ತೆ ಸೊಸೆಯರ ಮನೆ ಬಾವುಟದ ರಂಗೋಲಿಯಿಂದ ಹೊಳೆಯುತ್ತಾ ಇರುತ್ತದೆ. ಊರಿನವರೆಲ್ಲ ಮೆಚ್ಚಿಕೊಳ್ಳುತ್ತಾರೆ. ಅತ್ತೆ ಸೊಸೆಯರನ್ನು ಅಭಿನಂದಿಸುತ್ತಾರೆ. ಶಾರದಮ್ಮ ತಾಯಿ, ನೀವು ಅತ್ತೆ ಸೊಸೆಯರ ದೇಶಭಕ್ತಿ ಬಹಳ ಚೆನ್ನಾಗಿದೆ ಅಮ್ಮ. ಈ ಹಬ್ಬವನ್ನು ನಮ್ಮೂರು ಯಾವತ್ತೂ ಮರೆತು ಹೋಗೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಅರವಿಂದ್ ಅನ್ನುವ ಸರ್ಕಾರಿ ಅಧಿಕಾರಿ ಆಗಲೇ ಅಲ್ಲಿಗೆ ಬರುತ್ತಾನೆ. ಏನೋ ಮಾತನಾಡದೆ ಅವರೆಲ್ಲ ಮಾಡುತ್ತಾ ಇರುವ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೋಡುತ್ತಾನೆ. ಅವರು ಕೊಟ್ಟ ಪಾಯಸ ತಿನ್ನುತ್ತಾನೆ. ಆಗ ಗೋವಿಂದಯ್ಯನನ್ನು ಹೀಗೆ ಕೇಳುತ್ತಾರೆ, ಇಲ್ಲಿ ನೋಡು ದೊಡ್ಡಯ್ಯ, ಈ ಊರಿಗೆ ಪಂಚಾಯತಿ ಆಫೀಸ್ ಆಗ್ಲಿ ಸ್ಕೂಲ್ ಆಗ್ಲಿ ಇಲ್ವಾ? ನಿಜಕ್ಕೂ ಈ ಊರಿನ ಸರ್ಪಂಚ್ ಎಲ್ಲಿದ್ದಾನೆ?
ತಾವು ಯಾರು ಸ್ವಾಮಿ? ನಮ್ಮೂರಲ್ಲಿ ಹೊಸದಾಗಿ ನೋಡ್ತಾ ಇದ್ದೀನಿ. ನಾನು ಯಾವುದೋ ಕೆಲಸದ ಮೇಲೆ ಹಾಗೆ ಹೋಗ್ತಾ ಇದ್ರೆ ಇಲ್ಲಿ ಹೀಗೆ ದೇಶಭಕ್ತಿ ಹಬ್ಬ ನಡೆಯುವುದು ಕಾಣಿಸಿತು, ಹಿಡಿಸಿತು. ಅದಕ್ಕೆ ಹೀಗೆ ಬಂದೆ. ಎಲ್ಲಾದ್ರೂ ಧ್ವಜಾರೋಹಣ ಪಂಚಾಯತಿ ಆಫೀಸಲ್ಲಿ ಸರ್ಪಂಚರ್ ಮಾಡೋದು ಮತ್ತೆ ಈ ಊರಿನಲ್ಲಿ ಹಾಗೆ ಮಾಡ್ತಾ ಇಲ್ಲ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಊರಿಗೆ ಸರ್ಪಂಚ್ ಇದ್ದಾರೆ ಸ್ವಾಮಿ. ಒಂದು ಕಾಲದಲ್ಲಿ ಈ ಶಾರದಾ ತಾಯಿಯೇ ಸರ್ಪಂಚ್ ಆಗಿದ್ಲು, ಆಗ ಎಲ್ಲ ಚೆನ್ನಾಗಿತ್ತು. ಈಗ ಆ ಭೂಷಣ್ ಇದ್ದಾನೆ, ಎಲ್ಲನೂ ನಾಶ ಮಾಡ್ತಾ ಇದ್ದಾನೆ. ನಮ್ಮ ಬದುಕನ್ನು ಈ ಊರನ್ನು ಭ್ರಷ್ಟ ಮಾಡ್ತಾ ಇದ್ದಾನೆ. ಇನ್ನು ಈ ದೇಶಭಕ್ತಿ ಹಬ್ಬವನ್ನ ಹೇಗೆ ಮಾಡ್ತಾನೆ ಹೇಳಿ ಸ್ವಾಮಿ ಎಂದು ಹೇಳುತ್ತಲೇ ಅರವಿಂದ್ ತಕ್ಷಣ ಶಾರದಾ ಹತ್ರ ಬರ್ತಾನೆ. ನಮಸ್ತೆ ಮೇಡಮ್, ನನ್ನ ಹೆಸರು ಅರವಿಂದ್. ನಮಸ್ತೆ ಸ್ವಾಮಿ, ತಾವು? ನಾನು ಕಲೆಕ್ಟರ್ ಕಾರ್ಯಾಲಯದಿಂದ ಬರ್ತಾ ಇದ್ದೀನಿ. ಉತ್ತಮ ದೇಶಭಕ್ತಿಯನ್ನು ತೋರಿಸುವ ಊರಿಗೆ ಹೆಚ್ಚಾಗಿ ಪ್ರತ್ಯೇಕ ನಿಧಿಯನ್ನು ಕೊಡುವುದೇ ಅಲ್ಲದೆ ಅದಕ್ಕೆ ಕಾರಣವಾದವರನ್ನು ಪ್ರತ್ಯೇಕ ಬಹುಮಾನ ಕೂಡ ಕೊಡ್ತೀವಿ ಅಂತ ಸರ್ಕಾರ ಪ್ರಕಟಿಸಿದೆ ಅಲ್ಲ? ಹೌದು ಸರ್, ನಾನು ಆ ಕೆಲಸದ ಮೇಲೆ ಬಂದಿದ್ದೀನಿ. ನಿಮ್ಮ ಊರೆಲ್ಲ ಹರಡಿಕೊಂಡಿರುವ ದೇಶಭಕ್ತಿ ನನಗೆ ತುಂಬಾ ಹಿಡಿಸಿದೆ. ನಿಮ್ಮ ಊರು ಸೆಲೆಕ್ಟ್ ಆಗಿದೆ. ಬೇಗದಲ್ಲಿಯೇ ಬಹುಮಾನದಿಂದ ಮತ್ತೆ ನಾನು ನಿಮ್ಮ ಊರಿಗೆ ಬರ್ತೀನಿ ಎಂದು ಹೇಳುತ್ತಲೇ ಊರೆಲ್ಲ ಸಂಭ್ರಮ ಪಡುತ್ತದೆ. ಇಲ್ಲಿ ಸರ್ಪಂಚ್ ಭೂಷಣ್ ಮನೆಗೆ ಹೇಗೆ ಹೋಗ್ಬೇಕು? ಅವನ ಮನೆಗೆ ಏಕೆ ಸ್ವಾಮಿ? ಅವನಿಗೆ ಒಂದು ಪ್ರತ್ಯೇಕ ಬಹುಮಾನ ಬಂದಿದೆ, ಅದು ಕೊಡ್ಬೇಕಲ್ಲ ಎಂದು ಹೇಳುತ್ತಲೇ ಗೋವಿಂದಯ್ಯ ದಾರಿ ತೋರಿಸುತ್ತಾನೆ. ಅರವಿಂದ್ ಹೋಗಿ ಭೂಷಣ್ಣನ್ನು ಭೇಟಿಯಾಗಿ ದೇಶವೆಲ್ಲವೋ ಗರ್ವದಿಂದ ದೇಶಭಕ್ತಿ ಹಬ್ಬವನ್ನು ನಡೆಸುತ್ತಾ ಇದ್ದರೆ ಅವನು ಮಾತ್ರ ಹಚ್ಚಿಕೊಳ್ಳದೆ ಜವಾಬ್ದಾರಿ ರಹಿತನಾಗಿ ಇದ್ದುದಕ್ಕೆ ಭೂಷಣ್ಣನ್ನು ಸರ್ಪಂಚ್ ಪದವಿಯಿಂದ ತೊಲಗಿಸಿದ್ದೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಇನ್ನು ಭೂಷಣ್ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಅತ್ತೆ ಸೊಸೆಯರು ಊರಿನವರ ಜೊತೆ ಸೇರಿ ಗಣತಂತ್ರ ದಿನೋತ್ಸವದ ಸಂಭ್ರಮವನ್ನು ಆಚರಿಸುತ್ತಾ ನಡೆಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಒಂದು ಸ್ಕೂಲ್ ಗ್ರೌಂಡ್ ನಲ್ಲಿ ಅನಾಮಿಕಳಿಗೂ ಅರ್ಚನೆಗಳಿಗೂ ಫಿಶ್ ಪ್ರೈಸ್ ಸ್ಪರ್ಧೆ ನಡೆಯುತ್ತಾ ಇರುತ್ತದೆ. ಗೆದ್ದವರಿಗೆ 25,000 ರೂಪಾಯಿ ಪ್ರೈಸ್ ಮನಿಯಲ್ಲಿ ಕೊಡ್ತಾ ಇರ್ತಾರೆ. ಅಲ್ಲಿ ಇರುವವರೆಲ್ಲ ಆಸಕ್ತಿಯಲ್ಲಿ ಸ್ಪರ್ಧೆನ ನೋಡ್ತಾ ಇರ್ತಾರೆ. ಅನಾಮಿಕಳ ಅತ್ತೆ ಶಾರದಾ, ಅರ್ಚನಳ ಅತ್ತೆ ಸುಶೀಲಾ ಇಬ್ಬರು ಕೋಪದಿಂದ ನೋಡ್ಕೋತಾ ಇರ್ತಾರೆ. ತನ್ನಲ್ಲಿ ತಾನು ಸರಿಯಾಗಿ ಮೀನಿನ ಫ್ರೈ ಮಾಡಲು ಬಾರದಿರುವ ನನ್ನ ಸೊಸೆ ಅನಾಮಿಕಾ ಈ ಸ್ಪರ್ಧೆಲಿ ಗೆಲ್ಬೇಕು ಅಂತಂದ್ರೆ ಸುಶೀಲಳನ್ನ ರೆಚ್ಚಿಗೆಬ್ಬಿಸಿ ಅವಳ ಸೊಸೆ ಮಾಡುವ ಫಿಶ್ ಫ್ರೈ ತಿನ್ಬಿಟ್ಟು ತಲೆ ತಿರುಗಿ ಬೀಳುವ ಹಾಗೆ ಮಾಡ್ಬೇಕು. ಆಗ ಆ ಅರ್ಚನಾ ಸೋತೋಗ್ತಾಳೆ, ನನ್ನ ಸೊಸೆ ಅನಾಮಿಕಾ ಗೆಲ್ತಾಳೆ. 25,000 ರೂಪಾಯಿ ಬರುತ್ತೆ. ನಾನು ಮೀನಿನ ಮಾರಾಟ ಮಾಡೋದಲ್ಲದೆ ಏನಾದ್ರೂ ವ್ಯಾಪಾರ ಇಟ್ಕೋಬಹುದು. ಸುಶೀಲಾ ಕೂಡ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಈ ಶಾರದೇನೋ ಆಲೋಚಿಸ್ತಾ ಇದ್ದಾಳೆ, ಅದು ಖಚಿತವಾಗಿ ನನಗೆ ಏಟ್ ಕೊಡೋದಕ್ಕೆ. ಅಮ್ಮೋ, ಈ ಶಾರದಾಳ ಜೊತೆ ಮಾತ್ರ ಬಹಳ ಜಾಗೃತಿಯಾಗಿರ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಮಧ್ಯದಲ್ಲಿ ಬಂದು, ನನ್ ಸೊಸೆ ಗೆದ್ದ ಮೇಲೆ ನಿನ್ ಮುಖ ಹೇಗೆ ತೋರಿಸ್ತೀಯೋ ನಾನು ನೋಡ್ತೀನಿ. ಗೆಲ್ಲೋದು ನಿನ್ ಸೊಸೆ ಅಲ್ವೇ ಶಾರದಾ? ನನ್ ಸೊಸೆ. ಬೇಕು ಅಂದ್ರೆ ಪಂದ್ಯ. ಮೊದಲೇ ನನ್ ಸೊಸೆ ಎಲ್ಲ ತರದ ಅಡಿಗೆ ಮಾಡೋದ್ರಲ್ಲಿ ಬಹಳ ಎತ್ತಿದ ಕೈ. ಈ ಫಿಶ್ ಫ್ರೈನ ಮನೆ ಹತ್ರ ಎಷ್ಟು ಸಲ ಮಾಡಿದಳೋ. ಮಾಡಿದಾಗೆಲ್ಲ ಆಹಾ ಓಹೋ ಅಂದ್ಕೊಂಡು ತಿಂತಾ ಇದ್ವಿ. ಈಗ ಕೂಡ ಅಲ್ಲಿ ಮಾಡ್ತಾ ಇದ್ದಾಳಲ್ಲ, ಹೋಗಿ ಆಹಾ ಓಹೋ ಅಂತ ತಿನ್ನಮ್ಮ ಚೆನ್ನಾಗಿ. ಅಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ನನ್ ಸೊಸೆ ಗೆದ್ದ ಮೇಲೆ ಖಚಿತವಾಗಿ ತಿಂತೀನಿ ಶಾರದಾ. ಗೆದ್ದ ಮೇಲೆ ಅಲ್ಲ ಸುಶೀಲಾ, ಈಗ್ಲೇ ಹೋಗಿ ತಿನ್ಬೇಕು. ಆಗ್ಲಾದ್ರೂ ನಾನ್ ನಂಬ್ತೀನಿ. ನಿನ್ನನ್ನು ನಂಬಿಸಬೇಕಾದ ಅಗತ್ಯ ನಂಗಿಲ್ಲಮ್ಮ ಶಾರದಾ. ಅಂದ್ರೆ ನಿನ್ ಸೊಸೆ ಅಡಿಗೆ ಮಾಡೋದ್ರಲ್ಲಿ ಕೈ ಎತ್ತಿದ ಹುಡುಗಿ ಅಲ್ಲ ಅನ್ನೋ ಮಾತು. ನಿನ್ ಜೊತೆ ನಾನು ವಾದ ಮಾಡಲ್ಲಮ್ಮ, ನಾನೇ ನೋಡ್ತೀನಲ್ಲ. ಸುಶೀಲಾ, ನಾನು ಹೇಳೋದು ಜಾಗೃತಿಯಾಗಿ ಕೇಳು. ನೀನು ನಿನ್ ಸೊಸೆ ಒಟ್ಟಾಗಿ ಇರೋದಿಲ್ವಲ್ಲ. ಅರ್ಚನೆಗಿದ್ರೆ ಆ ದುಡ್ಡೆಲ್ಲ ಅವಳೇ ತಗೊಂಡು ಹೋಗ್ತಾಳೆ, ನಿನ್ಗೇನು ಕೊಡೋದಿಲ್ಲ. ಏನಾದ್ರು ಅಂದ್ರೆ ನಾನೇ ಫಿಶ್ ಫ್ರೈ ಮಾಡಿದೀನಿ, ನಾನೇ ದುಡ್ಡು ತಗೋತೀನಿ ಅಂತ ಹೇಳ್ತಾಳೆ ಹೊರತು ಅಷ್ಟೆಲ್ಲ ಕಲಿಸಿದ ನಿನ್ ಬಗ್ಗೆ ಏನು ಹೇಳೋದಿಲ್ಲ. ಈ ವಿಷಯ ಚೆನ್ನಾಗಿ ನೆನ್ಪಿಟ್ಕೊಂಬತ್ತೆ ಎಂದು ಶಾರದಾ ಹೇಳುತ್ತಲೇ ಸುಶೀಲಾ ಆಲೋಚನೆಯಲ್ಲಿ ಬೀಳುತ್ತಾಳೆ. ಅದನ್ನು ನೋಡಿ ಸುಶೀಲಾ ಸಿಕ್ಕಿದ್ದಾಳೆ ಎಂದು ಶಾರದಾ ಸಂತೋಷ ಪಡುತ್ತಾ, ಸುಶೀಲಾ, ನಾನ್ ಹೇಳ್ದಾಗೆ ಮಾಡಿದ್ರೆ 50,000 ರೂಪಾಯಿ ಕೊಡ್ತೀನಿ, ತುಂಬಾ ಆಲೋಚಿಸು ಮತ್ತೆ ಎಂದು ಶಾರದಾ ಹೇಳುತ್ತಲೇ ಸುಶೀಲಾ ಅತ್ಯಾಸೆಗೆ ಬೀಳುತ್ತಾಳೆ. 50,000 ಕೊಡ್ತೀಯಾ? ನಿಜವಾಗಿಯೇನೆ 50,000 ಕೊಡ್ತೀಯಾ ಶಾರದಾ? ಹೌದು ಕಣೆ ಸುಶೀಲಾ, ನೀನು ನಿನ್ ಸೊಸೆ ಮಾಡುವ ಫಿಶ್ ಫ್ರೈ ಹತ್ರ ಹೋಗಿ ಮೈಕ್ ತಗೊಂಡು ನನ್ ಸೊಸೆಗೆ ಸರಿಯಾಗಿ ಟೀ ಮಾಡೋದಕ್ಕೆ ಬರಲ್ಲ, ಚಿಕನ್ ಮಾಡು ಅಂತಂದ್ರೆ ಹೇಗೆ ಮಾಡ್ಬೇಕು ಅತ್ತೆ ಅಂತ ಕೇಳ್ತಾಳೆ. ನ್ಯಾಯ ನಿರ್ಣಾಯಕರನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳು. ಸರಿ ಶಾರದಾ, ತಪ್ಪದೆ ನೀನ್ ಹೇಗೆ ಹೇಳು ಅಂದ್ರೆ ಹಾಗೆ ಹೇಳ್ತೀನಿ, ಆದ್ರೆ ನನ್ ದುಡ್ಡು ಮಾತ್ರ ರೆಡಿಯಾಗಿಡು ಎಂದು ಸುಶೀಲಾ ಕ್ಷಣ ಕೂಡ ಆಲೋಚಿಸದೆ ಮೈಕ್ ಹತ್ರ ಹೋಗ್ತಾಳೆ. ಅಯ್ಯ, ಎಲ್ಲರೂ ನನ್ನನ್ನು ಕ್ಷಮಿಸಿ. ನನ್ ಸೊಸೆ ಅರ್ಚನಾ ದುಡ್ಡಿಗೆ ಆಸೆ ಬಿದ್ದು
ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾಳೆ. ಅವಳಿಗೆ ಅಡಿಗೆ ಮಾಡೋದಕ್ಕೆ ನಿಜವಾಗಿ ಬರೋದಿಲ್ಲ. ದಯವಿಟ್ಟು ಅರ್ಚನಾ ಮಾಡಿದ್ದನ್ನು ಯಾರು ತಿನ್ಬೇಡಿ. ಒಂದ್ ವೇಳೆ ನೀವ್ ಯಾರಾದ್ರೂ ತಿಂದ್ರಿ ಅಂದ್ರೆ ಬಾತ್ರೂಮ್ಗೆ ಓಡಬೇಕಾದ ಪರಿಸ್ಥಿತಿ ಬರುತ್ತೆ. ಎಲ್ಲರಿಗೂ ನಮಸ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಆಗ ಒಬ್ಬ ದೊಡ್ಡ ಮನುಷ್ಯ ಮೈಕ್ ಹಿಡಿದುಕೊಂಡು ಒಂದು ಅಗಳು ಹಿಡ್ಕೊಂಡು ನೋಡಿದ್ರೆ ಸಾಕು, ಅನ್ನ ಬೆಂದಿದೆಯಾ ಇಲ್ವಾ ಅಂತ ತಿಳಿಯುತ್ತೆ. ಹಾಗೆ ಒಬ್ಬ ಸೊಸೆ ಅಡಿಗೆ ಬಗ್ಗೆ ತನ್ನ ಅತ್ತೆ ಹೇಳಿದಾಳೆ ಅಂದ್ರೆ ಅದು ಖಚಿತವಾಗಿ ನಿಜವಾಗೇ ಇರುತ್ತೆ. ಅದಕ್ಕೆ ಅನಾಮಿಕಳನ್ನ ವಿನ್ನರ್ ಆಗಿ ಪ್ರಕಟಿಸಿ 25,000 ಕೊಡ್ತಾ ಇದ್ದೀವಿ ಎಂದು ಹೇಳುತ್ತಾನೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಅನಾಮಿಕಾ ಅರ್ಧ ಮಾಡಿದ ಫಿಶ್ ಫ್ರೈ ಬಿಟ್ಬಿಟ್ಟು ಹೋಗಿ ದುಡ್ಡು ತಗೋತಾಳೆ. ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅಲ್ಲಿ ಸುಶೀಲಾ ಅರ್ಚನೆ ಇಬ್ರು ಜಗಳವಾಡ್ತಾ ಇರ್ತಾರೆ. ಈ ಕಡೆ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಚಕಚಕ ಮನೆಗೆ ಬಂದ್ಬಿಡ್ತಾಳೆ. ಅನಾಮಿಕಳ ಕೈಯಲ್ಲಿರುವ ದುಡ್ಡನ್ನು ನೋಡಿ ಬಹಳ ಸಂತೋಷ ಪಡ್ತಾಳೆ ಶಾರದಾ. ಸೊಸೆ, ಒಂದ್ಸಲ ದುಡ್ಡು ಕೊಡೆ, ನನ್ನ 2 ಕಣ್ಣು ಸರಿ ಹೋಗ್ತಾ ಇಲ್ಲ ಎಂದು ಅನಾಮಿಕಳಿಂದ ದುಡ್ಡು ತೆಗೆದುಕೊಂಡು ಅದನ್ನೇ ನೋಡುತ್ತಾ ಸಂತೋಷ ಪಡ್ತಾ ಇರ್ತಾಳೆ. ನಿಜ ಹೇಳಿಯತ್ತೆ, ಏನ್ ಮಾಯ ಮಾಡಿದ್ರಿ? ಸುಶೀಲಾ ಅತ್ತೆ ಹಾಗೆ ಯಾಕಂದ್ರು? ಅರ್ಚನಾ ನನಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ತಾಳಲ್ಲ. ಸೊಸೆ, ಎಷ್ಟು ಕಾಲ ಈ ಮೀನನ್ನ ಮಾರ್ತಾ ಇರ್ತೀವಿ ಹೇಳು? ಈ ದುಡ್ಡಿನಿಂದ ಏನಾದ್ರೂ ವ್ಯಾಪಾರ ಇಟ್ಕೊಳ್ಳೋಣ, ಚೆನ್ನಾಗಿ ಸಂಪಾದಿಸ್ಕೊಳ್ಳೋಣ, ಸಂತೋಷವಾಗಿರೋಣ. ವ್ಯಾಪಾರನ? ಯಾವ ವ್ಯಾಪಾರ ಮಾಡೋಣ ಅತ್ತೆ? ಮೀನಿನ ಫ್ರೈ ಇಟ್ಕೊಳ್ಳೋಣ ಸೊಸೆ. ಮೊದಲೇ ಚಳಿಗಾಲ ಅಲ್ವಾ, ಬಿಸಿಯಾಗಿರ್ಬೇಕು ಅಂತ ಬಹಳ ಜನ ಮೀನಿನ ಫ್ರೈ ತಿಂತಾರೆ. ನಾವು ಕೂಡ ಒಳ್ಳೆ ಜಾಗ ನೋಡ್ಕೊಂಡು ಮೀನಿನ ಫ್ರೈ ಇಟ್ಕೊಳ್ಳೋಣ. ಮೀನಂದ್ರೆ ಇಷ್ಟವಿಲ್ಲದವ್ರು ಯಾರಿದ್ದಾರೆ ಹೇಳು? ಅವರೆಲ್ಲರೂ ಬಂದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಫ್ರೈನ ಕೊಂಡ್ಕೋತಾರೆ. ನನಗೇನು ಮೀನಿನ ಫ್ರೈ ಸರಿಯಾಗಿ ಮಾಡೋದಕ್ಕೆ ಬರಲ್ವಲ್ಲ ಅತ್ತೆ. ನನಗ್ ಗೊತ್ತಿಲ್ವಾ ಸೊಸೆ, ನಿನ್ಗೆ ಏನ್ ಬರುತ್ತೋ ಏನ್ ಬರಲ್ಲ ಅಂತ ಎಲ್ಲ ನಾನು ಕಲಿಸ್ತೀನಿ. ನಮ್ಮ ಒಂದು ಮಾತು, ಈ ಚಳಿಗಾಲ ಹೋಗುವವರೆಗೂ ನಾವು ಮೀನಿನ ವ್ಯಾಪಾರ ಮಾಡೋಣ ಅಷ್ಟೇ. ಸರಿ ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಇನ್ನು ಪಾರ್ಟ್ ಟೈಮ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರುವ ರಮೇಶ್ ಪ್ರತಿದಿನದ ಹಾಗೆ ಆ ದಿನ ಕೂಡ ರಾತ್ರಿ 11 ಗಂಟೆಗೆ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಮಕ್ಕಳ ಜೊತೆ ಎಲ್ಲರೂ ದಿಗಿಲಿನ ಮುಖ ಹಾಕಿಕೊಂಡು ಯಾರಿಗೆ ಇಷ್ಟವಾದ ಪ್ಲೇಸ್ ಅಲ್ಲಿ ಅವರು ಕೂತಿರ್ತಾರೆ. ಅವರನ್ನು ಅಯೋಮಯದಿಂದ ನೋಡ್ತಾ, ಏನ್ ನಡೀತಪ್ಪ, ಯಾಕೆ ಹಾಗೆ ಇದ್ದೀರಾ? ನಮ್ಮ ಮನೆಯಲ್ಲಿ ಈ ಹೊತ್ತು ಮೀನಿನ ಯುದ್ಧ ನಡೀತು ಮಗನೇ. ಅನಾಮಿಕಾ, ಈ ದಿನ ಮೀನು ಎಲ್ಲ ಮಾರಾಟವಾದ್ವಾ? ಇಲ್ಲ ರೀ, ದಿನದ ಹಾಗೆ ಈ ದಿನ ಕೂಡ 2 ಕೆಜಿ ಮೀನು ಮಿಕ್ಕಿದೆ. ಮತ್ತೇನಕ್ಕೆ ಮೀನಿನ ಅಡಿಗೆ ಮಾಡಿಲ್ಲ? ಮೀನಿನ ಅಡಿಗೆ ಮಾಡಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ಮೀನಿನ ಅಡಿಗೆ ಮಾಡಿದ್ಮೇಲೆ ಮೀನಿನ ಯುದ್ಧ ಯಾಕೆ ನಡೀತು ನಮ್ಮ ಮನೆಯಲ್ಲಿ? ನಾನ್ ಹೇಳ್ತೀನಿ ಅಪ್ಪ, ನಾನು ತಂಗಿ ಮೀನಿನ ಸಾರು ತಿನ್ನಲ್ಲ ಅಂತ ಹೇಳಿದ್ವಿ. ಹೌದು ಅಪ್ಪ, ದಿನ ಮೀನಿನ ಅಡಿಗೆ ಏನಪ್ಪ ಚಂಡಾಲವಾಗಿ? ಪ್ರತಿ ದಿನನೂ ನೀನು ತಾತಯ್ಯ ಹೋಗಿ ಮೀನ್ ಹಿಡ್ಕೊಂಡ್ ಬರ್ತೀರಾ. ಅಮ್ಮ ಅಜ್ಜಿ ಅದನ್ನ ಮಾರ್ಕೊಂಡ್ ಬರ್ತಾರೆ. ಆದ್ರೂ ಕೂಡ ಕೆಜಿನೋ 2 ಕೆಜಿನೋ ಮೀನುಗಳು ಮಿಕ್ ಹೋಗುತ್ತೆ. ಆದ್ರಿಂದ ಅಡಿಗೆ ಮಾಡ್ತಾಳೆ ಅಮ್ಮ. ದಿನವೂ ರಾತ್ರಿ ಹೊತ್ತು ನಮ್ಗೆ ಮೀನಿನ ಅಡಿಗೆ ಏನಪ್ಪ? ಅದಕ್ಕೆ ಅಪ್ಪ, ನಾನು ತಂಗಿ ಅನ್ನ ತಿಂದಿಲ್ಲ, ಮಕ್ಕಳು ತಿಂದಿಲ್ಲ ಅಂತ ನಾನು ನಿಮ್ಮಪ್ಪ ಕೂಡ ತಿಂದಿಲ್ಲ ಕಣೋ. ಅತ್ತೆ ಮಾವಯ್ಯ ತಿಂದಿಲ್ಲ ಅಂತ ನಾನು ಕೂಡ ತಿಂದಿಲ್ಲ ರೀ ಎಂದು ಹೇಳುತ್ತಲೇ, ಅಂದ್ರೆ ಎಲ್ಲರೂ ಸೇರಿ ಈ ದಿನ ಮೀನಿನ ಅಡಿಗೆ ಅಂತ ಊಟ ಮಾಡಿಲ್ಲ ಅನ್ನೋ ಮಾತು. ಸರಿ, ಏನ್ ಬೇಕೋ ಹೇಳಿ ಆರ್ಡರ್ ಮಾಡ್ಕೊಳ್ಳೋಣ. ಈ ದಿನ ಡೆಲಿವರಿ ಮಾಡಿ ಬಂದ ದುಡ್ಡನ್ನ ಈ ತರ ಖರ್ಚು ಮಾಡೋಣ ಎಂದು ಹೇಳುತ್ತಲೇ ಹರೀಶ್ ಬಾವಿ ಇಬ್ಬರು ಸಂತೋಷ ಪಟ್ಟು ಓಡಿ ಬಂದು ರಮೇಶನ ಹತ್ರಕ್ಕೆ ಬರ್ತಾರೆ. ಅಪ್ಪ ಅಪ್ಪ, ನನಗೆ ಚಿಕನ್ ಬಿರಿಯಾನಿ. ಅಪ್ಪ ಅಪ್ಪ, ನನಗೆ ಚಿಕನ್ ಟಿಕ್ಕಾ ಬಿರಿಯಾನಿ. ಮಗು, ಅದು ಇದು ಬೇಡ, ಎಲ್ರಿಗೂ ಚಿಕನ್ ಬಿರಿಯಾನಿ ತರಿಸ್ಬಿಡು. ಹೊಟ್ಟೆ ತುಂಬಾ ತಿಂದು ಕಣ್ಣು ತುಂಬಾ ನಿದ್ದೆ ಮಾಡ್ತೀವಿ. ಏನಂತೀರಾ ಮಕ್ಕಳೇ? ಸರಿ ಅಜ್ಜಿ. ಕೆಲ್ಸ ಮಾಡಿ ಸುಸ್ತಾಗಿ ಬಂದ ಅಪ್ಪನ ತೊಂದರೆ ಕೊಡೋದು ನನಗೂ ಭವ್ಯಂಗೂ ಇಷ್ಟವಿಲ್ಲ. ಅದಕ್ಕೆ ನೀನ್ ಹೇಳಿದ್ದಕ್ಕೆ ಒಪ್ಕೋತಾ ಇದ್ದೀವಿ. ಸರಿ, ಎಲ್ಲರಿಗೂ ಚಿಕನ್ ಬಿರಿಯಾನಿ ತರಿಸ್ತೀನಿ ಎಂದು ರಮೇಶ್ ಆರ್ಡರ್ ಮಾಡುತ್ತಾನೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಚಿಕನ್ ಬಿರಿಯಾನಿ ಬರೋದಕ್ಕೆ 10 ನಿಮಿಷವಾಗುತ್ತೆ. ಇಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಚಿಕನ್ ಬಿರಿಯಾನಿ ಬರ್ತಲೇ ತಿನ್ನೋದಕ್ಕೆ ರೆಡಿ ಮಾಡು ಅನಾಮಿಕಾ. ಹಾಗೆ ರೀ, ತಪ್ಪದೇ ಮಾಡ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ತನ್ನ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ. ಎಲ್ಲರೂ ಬಾಗಿಲ ಕಡೆ ಆಸೆಯಿಂದ ಚಿಕನ್ ಬಿರಿಯಾನಿಗಾಗಿ ಎದುರು ನೋಡ್ತಾ ಇರ್ತಾರೆ. ಮಮ್ಮಿ, ಲೆಗ್ ಪೀಸ್ ಬಂದ್ರೆ ನನಗೂ ತಂಗಿಗೂ ಕೊಡ್ಬೇಕು. ಇಲ್ಲ ಅಂದ್ಕೋ, ಇಬ್ರು ಜಗಳವಾಡ್ಬಿಡ್ತೀವಿ. ಸುತ್ತಮುತ್ತಲಿನವರೆಲ್ಲರೂ ಓಡೋಡಿ ನಮ್ಮ ಮನೆಗ್ ಬರ್ತಾರೆ. ಹೌದು ಮಮ್ಮಿ, ಅಜ್ಜಿ, ತಾತಯ್ಯ, ನಿಮಗ್ ಕೂಡ ಹೇಳ್ತಾ ಇದೀವಿ. ಹಬ್ಬಬ್ಬಬ್ಬ, ತಿಳಿದಿದೆ ಕಣೆ ಮೊಮ್ಮಗಳೇ. ಯಾವಾಗ ಚಿಕನ್ ಬಿರಿಯಾನಿ ತಂದ್ರು ಅದರಲ್ಲಿರುವ ಲೆಗ್ ಪೀಸ್ಗಳು ನಿಮ್ಮಿಬ್ಬರಿಗೆ ಕೊಟ್ಟ ಹಾಗೆ ಅಲ್ವಾ? ಈಗ ಕೂಡ ಕೊಡ್ತೀನಿ, ಅಷ್ಟೇ ಅಲ್ವಾ? ಹೌದು ಅಜ್ಜಿ ಎಂದು ಭವ್ಯ ಅನ್ನುತ್ತಾ ಇರುವಾಗ ಚಿಕನ್ ಬಿರಿಯಾನಿ ಆರ್ಡರ್ ಬರುತ್ತದೆ. ಅನಾಮಿಕಾ ತೆಗೆದುಕೊಳ್ಳುತ್ತಾಳೆ. ಎಲ್ಲರೂ ತಿನ್ನೋದಕ್ಕೆ ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ಚಿಕನ್ ಬಿರಿಯಾನಿ ಕೊಡ್ತಾಳೆ. ಲೆಗ್ ಪೀಸ್ಗಳನ್ನು ಮಕ್ಕಳು ಹರೀಶ್ ಭವ್ಯರಿಗೂ ಹಾಕುತ್ತಾಳೆ. ಎಲ್ಲರೂ ಸಂತೋಷದಿಂದ ಚಿಕನ್ ಬಿರಿಯಾನಿ ತಿಂದು ಮಲಗುತ್ತಾರೆ.
ಮಾರನೇ ದಿನ ರಮೇಶ್ ಪ್ರಸಾದರು ಮೀನಿನ ಬೇಟೆಗಾಗಿ ಬಲೆ ತೆಗೆದುಕೊಂಡು ಕೆರೆಯ ಹತ್ರ ಬರ್ತಾರೆ. ದಡದ ಮೇಲೆ ನಿಂತುಕೊಂಡು ಮೀನಿಗಾಗಿ ಬಲೆ ಹಾಕುತ್ತಾರೆ. ಮನೆಯಲ್ಲಿ ಅತ್ತೆ ಸೊಸೆಯರಿಬ್ಬರು ಫಿಶ್ ಫ್ರೈ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಅತ್ತೆ, ನಾವು ಮಾಡ್ತೀವಿ ಅನ್ಕೊಂಡ ಮೀನಿನ ಫ್ರೈ ವ್ಯಾಪಾರದ ಬಗ್ಗೆ ಮಾವಂಗ ಅವರಿಗೂ ಹೇಳೋಣ, ಏನಂತೀರಾ? ಹೇಳ್ಬೇಕು ಸೊಸೆಯೇ, ಹೇಳ್ದೆ ಇದ್ರೆ ಹೇಗೆ? ರಾತ್ರಿ ನಾನೇ ಹೇಳೋಣ ಅಂದ್ಕೊಂಡೆ, ಆಗ್ಲೇ ತುಂಬಾ ತಡವಾಗಿ ಹೋಗಿತ್ತಲ್ಲ. ಇವತ್ತು ಹೇಳ್ಬೇಕು, ಅವರ ಅನುಮತಿ ತಗೋಬೇಕು, ಆಗ ನಾವು ಫಿಶ್ ಫ್ರೈ ವ್ಯಾಪಾರ ಇಡೋಣ. ಅದು ಸರಿಯತ್ತೆ. ಸುಶೀಲಾ ಅತ್ತೆ ಬಂದ್ರೆ ಏನ್ ಹೇಳ್ತೀರಾ? ಇಷ್ಟಕ್ಕೂ ಸುಶೀಲಾ ಅತ್ತೆಗೆ ಏನ್ ಹೇಳಿ ಹಾಗೆ ಮಾಡಿಸಿದ್ರಿ ಆ ದಿನ? ಅತ್ಯಾಸೆ ಮನುಷ್ಯನನ್ನ ಯಾವ ವಿಧದಿಂದಾದ್ರೂ ಬದಲಾಯಿಸುತ್ತೆ ಸೊಸೆ. ಆಸೆ ಇರಬೇಕು, ಅದಕ್ಕೆ ಸರಿಯಾದ ಹೋರಾಟ ಇರಬೇಕು. ಆದ್ರೆ ಒಂದು ಅತ್ಯಾಸೆ ಮಾತ್ರ ಮನುಷ್ಯನಿಗೆ ಇರಬಾರದು. ಅದು ನಮ್ಮನ್ನ ಸರ್ವನಾಶ ಮಾಡುತ್ತೆ, ಬದುಕನ್ನ ನರಕ ಮಾಡುತ್ತೆ, ಬಂಧಗಳಿಂದ ದೂರ ಮಾಡುತ್ತಮ್ಮ ಎಂದು ಹೇಳುತ್ತಾ ಇದ್ದರೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ. ಮಧ್ಯಾಹ್ನದವರೆಗೂ ರಮೇಶ್ ಪ್ರಸಾದರು ಮೀನನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾರೆ. ಅತ್ತೆ ಸೊಸೆಯರನ್ನು ನೋಡುತ್ತಾರೆ. ಏನಯ್ಯ, ಈ ದಿನ ಇಷ್ಟು ಟೈಮ್ ಆಯ್ತು? ಮೀನುಗಳು ಸಿಗ್ಬೇಕಲ್ಲ ಶಾರದಾ. ಅನಾಮಿಕಾ, ಏನ್ ಅಡಿಗೆ ಮಾಡಿದೆ? ಚಿಕನ್ ಮಾಡಿದೀನಿ ರೀ. ಸರಿ, ನಾನ್ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಪ್ರಸಾದ್ ರಮೇಶರು ಚಿಕನ್ ಜೊತೆ ಅನ್ನ ತಿನ್ನುತ್ತಾರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿರ್ತಾರೆ. ಅತ್ತೆ ಸೊಸೆಯರು ಬಂದು ಅವರು ಮಾಡಬೇಕು ಅಂದುಕೊಂಡ ಮೀನಿನ ಫ್ರೈ ವ್ಯಾಪಾರದ ಬಗ್ಗೆ ಹೇಳುತ್ತಾರೆ. ಅದನ್ನು ಕೇಳಿ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ. ಸರಿ ಶಾರದಾ, ನೀವು ಅತ್ತೆ ಸೊಸೆಯರು ಒಂದೇ ಮಾತಲ್ಲಿ ನಿಂತು ಫಿಶ್ ಫ್ರೈ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೋಗಿ ಮಾಡ್ಕೊಳ್ಳಿ, ನಾವು ನಮ್ ಕೆಲಸ ಮಾಡ್ಕೋತೀವಿ ಎಂದು ಹೇಳಿದ್ದರಿಂದ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಒಳ್ಳೆ ಜಾಗ ನೋಡಿಕೊಂಡು ಮೀನಿನ ಫ್ರೈ ವ್ಯಾಪಾರವನ್ನು ಇಡುತ್ತಾರೆ. ಚಳಿಗಾಲವಾಗಿದ್ದರಿಂದ ಮೀನಿನ ಫ್ರೈ ವ್ಯಾಪಾರ ಬಹಳ ಚೆನ್ನಾಗಿ ಸಾಗ್ತಾ ಇರುತ್ತದೆ. ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂತೋಷ ಪಡ್ತಾ ಇರ್ತಾರೆ.